ಕೋರ್ಟ್ ಅನುಮತಿ ಪಡೆದು ಅನಂತರ ಡ್ರಗ್ ಡಿಸ್ಪೋಸಲ್ ಕಂಪ್ನಿ ವತಿಯಿಂದ ಡಿಸ್ಟ್ರೈ ಮಾಡ್ತೀವಿ. ಇದರಲ್ಲಿ 2 ಲೆವೆಲ್ಸ್ ಇರ್ತವೆ. ಒಂದು ಹೈ ಲೆವೆಲ್ ಡ್ರಗ್ ಡಿಸ್ಪೋಸಲ್ ಕಮಿಟಿ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಡ್ರಗ್ ಡಿಸ್ಪೋಸಲ್ ಕಮಿಟಿ ಅಂತ ಎರಡಿದ್ದಾವೆ. ಎಲ್ಲಿ ನಾವು ಸೀಸ್ ಮಾಡಿದ ಐಟಮ್ಸ್ ಲೆಸ್ ದ್ಯಾನ್ 50% ಆಫ್ ಕಮರ್ಷಿಯಲ್ ಕ್ವಾಂಟಿಟಿ ಲೆಸ್ ದ್ಯಾನ್ 50 ಟೈಮ್ಸ್ ಆಫ್ ಕಮರ್ಷಿಯಲ್ ಕ್ವಾಂಟಿಟಿ ಇರ್ತದೆ, ಅದು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಿಂದ ಡಿಸ್ಟ್ರೈ ಮಾಡ್ತೀವಿ. ಅದೇ ರೀತಿಯಲ್ಲಿ 50 ಟೈಮ್ಸ್ ಆಫ್ ಕಮರ್ಷಿಯಲ್ ಕ್ವಾಂಟಿಟಿಗಿಂತ ಜಾಸ್ತಿ ಇರುವುದು ಹೈ ಲೆವೆಲ್ ಕಂಪ್ನಿಯಿಂದ ಡಿಸ್ಟ್ರೈ ಮಾಡಬೇಕಾಗ್ತದೆ. ರೀಸೆಂಟ್ ಆಗಿ ಈ ಹೈ ಲೆವೆಲ್ ಕಂಪ್ನಿ ಕೂಡ ಕಾನ್ಸ್ಟಿಟ್ಯೂಟ್ ಮಾಡಲಾಗಿದೆ. ಎಲ್ಲ ಕಮಿಷನ್ ರೇಟ್ ಅಲ್ಲಿ ಕೂಡ ಕಮಿಷನರ್ಸ್ ಅನ್ನು ಹೆಡ್ ಆಗಿ ಮಾಡಿ ಹೈ ಲೆವೆಲ್ ಕಂಪ್ನಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಆಫ್ಟರ್ ದಟ್ ನಮ್ಮಲ್ಲಿ ಎಲ್ಲೆಲ್ಲಿ ಕೋರ್ಟಿನ ಪರ್ಮಿಷನ್ ತಗೊಂಡು ಕೂಡ ಹೈ ಕ್ವಾಂಟಿಟಿ ಡಿಸ್ಪೋಸ್ ಆಗದೆ ಪೆಂಡಿಂಗ್ ಇದೆ, ಅದೆಲ್ಲವನ್ನು ಕೂಡ ಪಂಚನಾಮ ಮೂಲಕ ಎಲ್ಲ ಪಟ್ಟಿ ಮಾಡಿ ಎಲ್ಲ ವೆರಿಫೈ ಮಾಡಿ ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಒಟ್ಟು ಸುಮಾರು 82 ಕೋಟಿ ವ್ಯಾಲ್ಯೂ ಇರುವಂತ NDPS ಡ್ರಗ್ಸ್ ಅನ್ನು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಒಂದು 450 kg ಗಾಂಜಾ ಮತ್ತೆ ಒಂದು 45 kg ಆಲ್ಮೋಸ್ಟ್ 42 kg MDMA ಕೂಡ ಡಿಸ್ಟ್ರೈ ಮಾಡ್ತಾ ಇದ್ದೀವಿ. ಕಾಲೇಜ್ಗಳು ಸರ್ಪ್ರೈಸ್ ಟೆಸ್ಟಿಂಗ್ಸ್ ಮಾಡ್ತಾ ಇದ್ದೀವಿ ಅಂದ್ರೆ ಯಾವ ರೀತಿ ಆಗ್ತಾ ಇದೆ? ಅದೇ ರೀತಿ ಈ ಎಫರ್ಟ್ಸ್ ಅಲ್ಲಿ ಭಾಗವಾಗಿ ಎಲ್ಲ ಕಾಲೇಜಿನಲ್ಲಿ ಕೂಡ ಆಂಟಿ ಡ್ರಗ್ ಕಂಪ್ನೀಸ್ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇವರ ಸಹಾಯದಿಂದ ಸಹಕಾರದಿಂದ ಎಲ್ಲ ಕಡೆ ಕೂಡ ಡ್ರಗ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಒಂದು ಲಾಸ್ಟ್ ಇಯರ್ ನಮಗೆ ಬಂದಂತ ರಿಸಲ್ಟ್ಸ್ಗಿಂತ ಈ ಸಲ ನೋಡಿದ್ರೆ ಸ್ವಲ್ಪ ಎಂಕರೇಜಿಂಗ್ ಆಗಿದೆ. ಪರ್ಸೆಂಟೇಜ್ ಆಫ್ ಪಾಸಿಟಿವ್ಸ್ ಇನ್ ಕಾಲೇಜ್ ಹ್ಯಾಸ್ ಕಮ್ ಡೌನ್ ಡ್ರಾಸ್ಟಿಕಲಿ, ಬಹಳ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ಅಲ್ಲಲ್ಲಿ ನಮ್ಗೆ ಪಾಸಿಟಿವ್ ಬರ್ತಾ ಇದೆ. ಎಲ್ಲೆಲ್ಲಿ ಪಾಸಿಟಿವ್ ಬರ್ತದೋ ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ ಮಾಡಿ ಯಾರು ಅವ್ರಿಗೆ ಸೋರ್ಸ್ ಇದ್ದಾರೆ ಅವರೆಲ್ಲರೂ ಕರೆಕ್ಟ್ ಮಾಡ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ